ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಯೂರ. ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ನನ್ನ ಊರು. ನಮ್ಮದು ಅಪ್ಪಟ ಮಲೆನಾಡು. ಹಾಗಾಗಿ ನಮ್ಮ ಈ ಮಲೆನಾಡಿನಲ್ಲಿ ಎಲ್ಲರಿಗೂ ತೀರಾ ಪ್ರಿಯವಾದಂಥ ಅತ್ಯಂತ ಪರಿಚಿತ ಆಗಿರುವ ಒಂದು ವಿಶಿಷ್ಟವಾದ ಖಾದ್ಯನ ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ನಂದಿದು ಮೊದಲನೇ ಪ್ರಯತ್ನ. ದಯಮಾಡಿ ಎಲ್ಲರೂ ಇದನ್ನು ನೋಡಿ ಹರಿಸಿ ಪ್ರೋತ್ಸಾಹಿಸಿ. ಅದು ಯಾವುದು ಅಂದರೆ ಕೆಸುವಿನ ಗಂಟು. ನಾವು ಕೃಷಿಕರು. ನಮ್ಮಲ್ಲಿ ಕಾಫಿ, ಅಡಿಕೆ, ಮೆಣಸು ಮುಖ್ಯ ಬೆಳೆ. ಹಾಗಾಗಿ ನಮ್ಮ ಈ ಕಾಫಿ ತೋಟದಲ್ಲಿ ಕಿಂಚಿತ್ತೂ ಖರ್ಚಿಲ್ಲದೆ ತನ್ನ ಪಾಡಿಗೆ ತಾನೇ ನಿರಂತರವಾಗಿ ಯಾವ ಗೊಬ್ಬರ ಔಷಧವನ್ನೂ ಕೇಳದೆ ಸ್ವಾಭಾವಿಕವಾಗಿ ವರ್ಷ ಪೂರ್ತಿ ಈ ಕೆಸುವಿನ ಎಲೆ ಬೆಳೆಯುತ್ತೆ. ಬೇಸಿಗೆ ಕಾಲದಲ್ಲಿ 1-2 ತಿಂಗಳು ಸಿಗದೆ ಹೋದರೂ ಒಮ್ಮೆ ಮಳೆ ಬಿತ್ತು ಅಂದರೆ ಚಿಗುರೊಡೆದು ಹುಲಸಾಗಿ ಬೆಳೆಯುತ್ತೆ. ಇದನ್ನು ಎಳೆತಾಗಿರುವಾಗಲೇ ಎಲೆಯನ್ನು ಕೊಯ್ದು ತಂದು ಚೆನ್ನಾಗಿ ತೊಳೆದು ನೀರೆಲ್ಲ ಹೋಗುವ ಹಾಗೆ ಹರಡಬೇಕು. ಅದು ನೀರು ಹೋಗಿ ಬಾಡಿದ ನಂತರನೇ ಗಂಟು ಕಟ್ಟಲಿಕ್ಕೆ ಬರೋದು. ಬಾಡಿಲ್ಲ ಅಂದರೆ ಗಂಟು ಕಟ್ಟೋಕ್ಕಾಗಲ್ಲ, ಹರಿದು ಹೋಗುತ್ತೆ. ಹಾಗಾಗಿ ಇವತ್ತು ಕೊಯ್ದು ತಂದು ಹರಡಿದರೆ ಮರುದಿನ ಅದನ್ನು ಗಂಟು ಕಟ್ಟೋದು ಸುಲಭ. ಇದೇ ನೋಡಿ ಈ ಕೆಸುವಿನ ಎಲೆ ಮತ್ತು ಈ ಗಂಟು ಕಟ್ಟುವ ವಿಧಾನ. ಹಿಂದೆ ನಮ್ಮಗಳ ಮನೆಯಲ್ಲಿ ಹಿರಿಯರು ಯಾರೇ ಇರಲಿ, ಅವರಿಗೆಲ್ಲರಿಗೂ ಈ ಕೆಸವನ್ನು ಗಂಟು ಹಾಕೋದೇ ಒಂದು ಪ್ರಮುಖ ಕೆಲಸ ಆಗ್ತಿತ್ತು. ಪ್ರತಿಯೊಬ್ಬರಿಗೂ ಅದರ ಗಂಟು ಹಾಕಲಿಕ್ಕೆ ಬರ್ತಾಯಿತ್ತು. ನಮ್ಮ ಅತ್ತೆಯವರಂತೂ ಅರ್ಧ ಗಂಟೆಯಲ್ಲಿ ಒಂದು ಬುಟ್ಟಿ ತುಂಬ ಕೆಸುವಿನ ಎಲೆಯನ್ನು ಗಂಟು ಹಾಕ್ತಿದ್ರು. ಆದರೆ ಈಗಿನವರಿಗೆ ಇದು ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡಲಿಕ್ಕೆ ಸುಲಭ ಅನಿಸಿದ್ರು ಅದನ್ನು ಕಟ್ಟಲಿಕ್ಕೆ ನೈಪುಣ್ಯತೆ ಬೇಕು. ನನಗೆ ನಮ್ಮ ತೋಟದ ಮೇಲ್ವಿಚಾರಣೆ ನೋಡಿಕೊಳ್ಳುವ ರೈಟರ್ ಚೆನ್ನಕೇಶ್ವ ಅವರ ಪತ್ನಿ ಯಶೋಧನೆ ಈ ಕೆಸುವಿನ ಎಲೆಯನ್ನು ಯಾವಾಗಲೂ ಗಂಟು ಹಾಕಿ ಕೊಡ್ತಾರೆ. ಅವ್ರ ಜೊತೆ ನಾನು ಕೆಸುವನ್ನು ಗಂಟು ಹಾಕ್ತೀನಿ. ಆದರೆ ಒಮ್ಮೊಮ್ಮೆ ಅದು ಈಗ ಚೆನ್ನಾಗಿ ಕಲಿತಾ ಇದ್ದೀನಿ. ಒಮ್ಮೊಮ್ಮೆ ಕಟ್ಟಿದ್ದು ಸಾರಿಗೆ ಹಾಕಿದಾಗ ಗಂಟು ಬಿಚ್ಚೋಗಿದ್ದೂ ಇದೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಕೆಸವನ್ನು ಅದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು. ಇದು ಬಹಳ ಬೇಗನೆ ಬೇಯುತ್ತೆ. ಆದರೆ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಬಾಯಿಯಲ್ಲಿ ತುರಿಕೆ ಬರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಂತರ ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಇಟ್ಟು ಹಸಿರು ಮೆಣಸಿನಕಾಯಿ ಹಾಗೂ ಜಜ್ಜಿದ ಬೆಳ್ಳುಳ್ಳಿ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಿದರೆ ಒಳ್ಳೆಯದು, ರುಚಿ ಜಾಸ್ತಿ. ಖಾರಕ್ಕೆ ಬೇಕಾಗುವಷ್ಟು ಅಚ್ಚದ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಅರಿಶಿನ, ಉಪ್ಪು, ನಿಂಬೆ ರಸ ಇಷ್ಟನ್ನು ಬೆರೆಸ್ಕೊಂಡು ನೀರಿನಲ್ಲಿ ಆ ಒಗ್ಗರಣೆಗೆ ಹಾಕಿ. ನಮ್ಮ ದೇಶದಲ್ಲಿ ಅಡುಗೆಯಲ್ಲಿ ಬೇಕಾದಷ್ಟು ವೈವಿಧ್ಯತೆ ಇದೆ. ನಮ್ಮ ಮಲೆನಾಡಿನಲ್ಲಿ ಮಳೆಗಾಲದಲ್ಲಿ ಕಳಲೆ, ಅಳುಬು, ಕೆಸ ಇವು ಮುಖ್ಯವಾಗಿ ಸಿಕ್ಕುತ್ತೆ. ನಮ್ಮ ಕಡೆ ಅಕ್ಕಿ ರೊಟ್ಟಿಯಂತೂ ದಿನನಿತ್ಯದ ಅಡುಗೆ. ಈ ಅಕ್ಕಿ ರೊಟ್ಟಿಗೆ ಮೇಲೆ ಹೇಳಿದ ಎಲ್ಲ ಪದಾರ್ಥಗಳು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೆಸುವಿನ ಗಂಟನ್ನು ರೊಟ್ಟಿಯ ಜೊತೆಗೇ ತಿನ್ನಬೇಕು, ಆಗಲೇ ಅದರದ್ದು ಗಮ್ಮತ್ತು. ಈಗ ಗೌರಿ ಹಬ್ಬದ ಸಮಯ. ಗೌರಿ ಹಬ್ಬಕ್ಕೆ ತರಹೇವಾರಿ ತಿಂಡಿ ತಿನಿಸುಗಳನ್ನು ಮಾಡಿ ಎಡೆ ಇಡುವುದರ ಜೊತೆ ಈ ಕೆಸುವಿನ ಗಂಟನ್ನು ಮಾಡಿ ಬಡಿಸುವುದು ಹಿಂದಿನಿಂದಲೂ ರೂಢಿಯಲ್ಲಿದೆ. ಈಗ ಯಾರೊಬ್ಬರು ನೋಡಿದರೂ ಡಯಟ್ ಕಾನ್ಷಿಯಸ್ ಇರುತ್ತೆ. ಅದು ತಿಂದರೆ ಬೊಜ್ಜು ಬರುತ್ತೆ, ಇದರಲ್ಲಿ ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿ, ಇದರಲ್ಲಿ ಕ್ಯಾಲರೀಸ್ ಜಾಸ್ತಿ, ಹೀಗೆ ಏನೇನೋ. ಆದರೆ ಈ ನಮ್ಮ ಕೆಸುವಿನಲ್ಲಿ ಯಾವುದೇ ಕೊಬ್ಬಿನಾಂಶ ಇಲ್ಲ, ಯಾವುದೇ ಥರದ ಆರೋಗ್ಯ ಸಮಸ್ಯೆಯೂ ಬರುವುದಿಲ್ಲ. ಬದಲಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ತಿನಿಸಾಗಿ ನಮಗೆಲ್ಲರಿಗೂ ದೊರೀತಾ ಇದೆ. ನನಗೆ ಬರೀ ಇದನ್ನು ತಯಾರಿಸುವುದು ಹೇಗೆ ಅಂತ ತೋರಿಸೋದು ಮುಖ್ಯ ಉದ್ದೇಶ ಆಗಿರಲಿಲ್ಲ. ಇದರ ಬಗ್ಗೆ ಎಲ್ಲರಿಗೂ ತಿಳಿಸೋಣ ಅಂತ ಇತ್ತು. ಕಾರಣ ಇದು ಎಲೆಮರೆಯ ಕಾಯಿಯ ಹಾಗೆ. ನಮ್ಮ ಮಲೆನಾಡಿನವ್ರಿಗಲ್ದಲೇ ಬೇರೆಯವರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಅಷ್ಟಾಗಿ. ಹಾಗಾಗಿ ಇದನ್ನು ಎಲ್ಲರಿಗೂ ತೋರಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಕಾರಣ ಇದು ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟದ ಅಡುಗೆ. ಅದರ ರುಚಿನೇ ಹಾಗೆ. ಒಮ್ಮೆ ರುಚಿ ನೋಡಿದರೆ ಮೊದಲನೇ ಸಲ ತಿಂದವರಿಗೂ ತುಂಬ ಇಷ್ಟ ಆಗುತ್ತೆ. ಅದು ಕುದಿ ಬಂದ ನಂತರ ಈ ಬೇಯಿಸಿಟ್ಟುಕೊಂಡ ಕೆಸುವಿನ ಎಲೆಯನ್ನು ಹಾಕಿ ಹಾಗೆ ನಿಧಾನ ಉರಿಯಲ್ಲಿ ಅದು ನೀರು ಇಂಗುವವರೆಗೂ ಕುದಿಸಿದರೆ ಆಯಿತು. ಚಮಚವನ್ನು ಹಾಕಿ
ತಿರುಗಿಸ್ಬಾರ್ದು. ಪಾತ್ರೆಯನ್ನು ಅಲುಗಾಡಿಸಿದರೆ ಸಾಕು. ಚಮಚ ಹಾಕಿ ತಿರುಗಿಸಿದರೆ ಆ ಗಂಟೆಲ್ಲ ಬಿಚ್ಚಿ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ